ಪೂರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕೇರಳದ ಪಯಸ್ವಿನಿ ನದಿ ತೀರದ ದೇವಸ್ಥಾನದಲ್ಲಿ ವೇದಮಂತ್ರದ ವಿಷಯಕವಾಗಿ ಚರ್ಚೆ ನಡೀತಾ ಇದೆ. ಆ ಚರ್ಚೆಯಲ್ಲಿ ಬಂದ ವಿಷಯ, ಅದಾದ ಮೇಲೆ ಅಪೂರ್ವವಾದ ವಿಷಯವನ್ನು ಆಚಾರ್ಯರು ನಿರೂಪಣೆ ಮಾಡಿ ಆ ವಿಷ್ಣು ಸಹಸ್ರನಾಮದ 100 ಅರ್ಥದಲ್ಲಿ 50 ಅರ್ಥಗಳನ್ನು ಹೇಳಿ ಅಲ್ಲಿಂದ ಮತ್ತೊಂದು ದೇವಸ್ಥಾನದ ಕಡೆಗೆ ಬಂದಿದ್ದಾರೆ. ಆ ದೇವಸ್ಥಾನದಲ್ಲೂ ಆಗೆಲ್ಲ ದೇವಸ್ಥಾನಗಳಲ್ಲಿ ಹಿಂದೆ ನೋಡಿದ ಹಾಗೆ ಅದನ್ನು ಸಾರ್ಥಕವಾಗುವ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ತಾ ಇತ್ತು. ಆ ಸ್ಥಳವನ್ನು ವ್ಯರ್ಥ ಮಾಡದೆ ಭಗವಂತನ ಸನ್ನಿಧಾನ, ಅಲ್ಲಿ ಭಗವಂತನ ವಿಷಯಕವಾದ ಚರ್ಚೆಗಳು, ವಾದಗಳು, ಸಿದ್ಧಾಂತಗಳನ್ನು ಸ್ಥಾಪನೆ ಮಾಡೋದಿರ್ಬೋದು, ಅವರಿಗೆ ಬಂದ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳೋದು, ಅಥವಾ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಪರೀಕ್ಷೆಗಳನ್ನು ನಡೆಸೋದು, ಪಾಠ ಹೇಳೋದು, ಈ ರೀತಿಯಲ್ಲಿ ಒಂದು ದೇವಾಲಯ ಅನ್ನೋದು ಆ ಪರಮ ಪವಿತ್ರವಾದ ಆ ಜಾಗವನ್ನು ಅಷ್ಟೇ ಇನ್ನೂ ಪಾವಿತ್ರ್ಯಗೊಳಿಸ್ಲಿಕ್ಕೆ. ಯಾಕೆಂದರೆ ಯಾವಾಗ ದೇವಸ್ಥಾನಗಳಲ್ಲಿ ಹೆಚ್ಚೆಚ್ಚು ವೇದ ಮಂತ್ರಗಳ ಒಂದು ಉಚ್ಚಾರಣೆಗಳು, ವೇದ ಮಂತ್ರಗಳ ಪಾಠ, ಅದರ ಪಾರಾಯಣ ಮತ್ತು ವೇದಾಂತ ಶಾಸ್ತ್ರಗಳ ಒಂದು ಪಾಠ ಯಾವಾಗ ನಡೀತಾ ಇರುತ್ತೆ, ಆ ಸ್ಥಳ ಅದು ಬಹಳ ಪವಿತ್ರವಾದ ಸ್ಥಳ ಆಗುತ್ತೆ. ಆ ಸ್ಥಳಕ್ಕೆ ಹೋಗಿ ಬಂದ್ರೇ ಅದರಲ್ಲೊಂದು ಚೈತನ್ಯ ಸಿಗುವಂಥದ್ದು. ಯಾಕೆ ದೇವಸ್ಥಾನಗಳಿಗೆ ಹೋದಾಗ ಮನಃಶಾಂತಿ ಸಿಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಹಿಂದಿನಿಂದಲೂ ಈ ಕ್ರಮದಲ್ಲೇ ಬಂದಿದೆ. ದೇವಸ್ಥಾನ ಅಂದರೆ ಹಾಗೆ, ಅದರಲ್ಲಿ ಹೋದಾಗ ಮನಸ್ಸಿಗೆ ಸಮಾಧಾನ ಯಾಕಾಗುತ್ತೆ ಅಂದರೆ ಅಲ್ಲಿ ನಿರಂತರವಾದ ವೇದಮಂತ್ರಗಳ ಪಾರಾಯಣ, ಭಗವಂತನ ವಿಶೇಷ ಸನ್ನಿಧಾನ ಇದೆಲ್ಲ ಇರೋದರಿಂದಾಗಿ ಅಲ್ಲಿ ಹೋದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗೆ ಮೊದಲಿನಿಂದಲೂ ದೇವಸ್ಥಾನದ ಜಾಗಗಳನ್ನು ಬಹಳ ಸಾರ್ಥಕವಾಗಿ ಉಪಯೋಗಿಸಿಕೊಳ್ತಾ ಇದ್ರು. ಹಾಗಾಗಿ ಇವರು ಒಂದು ದೇವಸ್ಥಾನದ, ಪಯಸ್ವಿನಿ ನದಿ ತೀರದ ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿಯೂ ಎಷ್ಟೊಂದು ಜನ, ಅನೇಕ ವಿದ್ವಾಂಸರು, ಅಂದರೆ ನಾವು ಆಲೋಚನೆ ಮಾಡಬೇಕು, ಆಗ ಎಷ್ಟು ವಿದ್ವಾಂಸರು, ಎಷ್ಟು ಜನ ವಿದ್ಯಾರ್ಥಿಗಳು ಅಧ್ಯಾತ್ಮದ ಕಡೆಗೆ, ನಮ್ಮ ಸಂಸ್ಕೃತಿಯ ಮೇಲೆ ಅಪಾರವಾದ ಪ್ರೀತಿಯಿಂದ ಆ ವಿದ್ಯೆಯನ್ನು ಕಲಿಬೇಕು ಅಂತ ಎಷ್ಟು ಜನ ಉತ್ಸಾಹದಲ್ಲಿದ್ದರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಒಂದೊಂದು ದೇವಸ್ಥಾನದಲ್ಲೇ ಅನೇಕ ವಿದ್ವಾಂಸರು, ವಿದ್ಯಾರ್ಥಿಗಳೆಲ್ಲ ದೇವಸ್ಥಾನದ ತುಂಬಿ ಇರ್ತಾ ಇದ್ರು ಅಂದರೆ ಆ ಅಧ್ಯಾತ್ಮ ಅವಾಗ ಎಷ್ಟು ಅದಕ್ಕೆ ಬೆಲೆ ಕೊಡ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕು. ಎಷ್ಟೆಲ್ಲ ಅದರ ಮೇಲೆ ಆಸಕ್ತಿ ಇತ್ತು ಅನ್ನೋದು ಇದರಿಂದ, ಈ ಒಂದು ಸನ್ನಿವೇಶದಿಂದಾಗಿ ಗೊತ್ತಾಗುವಂಥದ್ದು. ಹಾಗಾಗಿ ಅಲ್ಲಿಗೆ ಆಚಾರ್ಯರು ಬಂದಾಗ ಅವರಿಗೆಲ್ಲ ಮೊದಲೇ ಗೊತ್ತಿತ್ತು, ಆಚಾರ್ಯರ ಕೀರ್ತಿ ಎಲ್ಲ ಕಡೆಯಲ್ಲೂ ಆಗಲೇ ಪ್ರಕಾಶಮಾನವಾಗಿತ್ತು. ಅಷ್ಟೇ ಅಲ್ಲದೆ ಹಿಂದಿನ ದೇವಸ್ಥಾನದಲ್ಲಿ ಈಗಾಗಲೇ ಆಚಾರ್ಯರು ವೇದಮಂತ್ರದ ಅರ್ಥವನ್ನು ಹೇಳಿ ಬಂದಿರೋದು ಅದೂ ಗೊತ್ತಾಗಿದೆ. ಹಾಗಾಗಿ ಅವರಲ್ಲಿ ಭಯ ಪ್ರಾರಂಭ ಆಗಿ, ನಾವು ಸೋಲೋದು ಬೇಡ, ಇನ್ನೊಬ್ಬ ಊರಿನ ಒಬ್ಬ ವ್ಯಕ್ತಿಯನ್ನು ಮುಖ ಮಾಡಿಕೊಂಡು ಅವನು ಬೇಕಾದರೆ ಹೇಳಲಿ ಅಂತ ಅವನನ್ನು ಮುಂದಕ್ಕೆ ಬಿಡ್ತಾರೆ. ಒಂದು ಅಪೂರ್ವವಾದ ಮಂತ್ರ, ಒಂದೇ ಮಂತ್ರದಲ್ಲಿ ದಾನ ಕೊಡುವವನನ್ನು ಹೊಗಳಬೇಕು, ಅದೇ ಮಂತ್ರದಲ್ಲಿ ಅವನು ದಾನ ಮಾಡದೇ ಇದ್ದರೆ ಅವನನ್ನು ತೆಗಳಬೇಕು ಅಂತ. ಹಿಂದೆ ನಾವು ನೋಡಿದ ಹಾಗೆ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಹಸಿವಿನಿಂದ ಊರೂರು ತಿರುಗುತ್ತಾ ಬರ್ತಿರುವ ಒಬ್ಬ ವ್ಯಕ್ತಿಗೆ ಯಾರು ಅನ್ನದಾನವನ್ನು ಮಾಡ್ತಾನೆ ಅವನಿಗೆ ಭಗವಂತನ ವಿಶೇಷ ಅನುಗ್ರಹ ಆಗತ್ತೆ, ಮಾಡದೇ ಇದ್ದವನಿಗೆ ಅದಾಗೋದಿಲ್ಲ ಅಂತ ಒಂದೇ ವೇದ ಮಂತ್ರದಲ್ಲಿ ಬರುವಂತಹ ವಿಷಯ. ಇದರ ಅರ್ಥವನ್ನ ಹೇಳಿ ಅಂತ ಒಬ್ಬ ಬೇರೆ ಬ್ರಾಹ್ಮಣ ತಾನು ಕೇಳಿದಾಗ ಆಚಾರ್ಯರು ಅದಕ್ಕೆ ಬಹಳ ಸುಂದರವಾಗಿ ಅರ್ಥವನ್ನ ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡಿ ಆ ವೇದ ಮಂತ್ರದಲ್ಲಿ ಒಂದು ಮಾತು ಬರುತ್ತೆ, ಏನಂದ್ರೆ ಪುಣ್ಯಾದಿನ್ನಾಥಮಾನಾಯ ತವ್ಯಾಂದಾಗ್ರ್ಯಾಂ ಸಮನುಪಶ್ಯೇತ ಪಂಢಾಂ ಓಹಿ ವರ್ತಂತೆ ರಥೇವ ಚಕ್ರಾನ್ಯಮನ್ಯಮುಪತಿಷ್ಠಂತರಾಯ ಅಂತ ಆ ವೇದ ಮಂತ್ರ ಇರೋದು. ಅದರಲ್ಲಿ ಮೊದಲಿಗೆ ಪೃಣಿಯಾತ್ ಅಂತ ಆ ಪೃಣಿಯಾತ್ ಅನ್ನುವ ಒಂದು ಧಾತು, ಆ ಪೃಣಿಯಾತ್ ಅನ್ನುವ ಧಾತು, ಅದಕ್ಕೆ ಅರ್ಥವನ್ನ ಆಚಾರ್ಯರು ಬಹಳ ವಿಶಿಷ್ಟವಾಗಿ ಹೇಳ್ತಾರೆ. ಆಚಾರ್ಯರು ಯಾವ ರೀತಿಯಲ್ಲಿ ಅದಕ್ಕೆ ಅರ್ಥ ಹೇಳ್ತಾರೆ ಅಂದರೆ, ತಂ ಸ್ಫುಟಂ ಪ್ರಕಟಯನ್ ಸ ಪೃಣೀಯಾತ್ ಶಬ್ದ ಮೂಲಮವದತ್ ಪೃಣಧಾತುಂ ತಂ ಜಿಗೀಷು ಮಥ ವಿಪ್ರಮದ ಪ್ರೀಂಗ್ ಧಾತುಮೇಷ ನಿಗದಂತ ಮುವಾಚ. ಆಚಾರ್ಯರು ಅಲ್ಲಿ ಬರುವ ಆ ಧಾತುವಿಗೆ ಅವರು ಹೇಳುವ ಅರ್ಥ, ದಾನ ಕೊಡುವ
ಒಂದು ಅರ್ಥದಲ್ಲಿ ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಪೃಣುಯಾತ್ ಎಂಬುದಾಗಿ ಅದರ ಅರ್ಥ ಏನಂದ್ರೆ ಅದು ದಾನಪರವಾಗಿ ಇರುವಂತಹ ಅರ್ಥ. ಹಾಗಾಗಿ ಇದು ಈ ಧಾತುವಿಗೆ ಆ ಅರ್ಥ ಪೃಣದಾನೆ ಅಂತ ಅದನ್ನು ಹೇಳಬೇಕು ಅಂತ ಅವ್ರು ಹೇಳ್ತಾರೆ. ಆದರೆ ಅಲ್ಲಿರೋರು ಅದು ಪೃಣಧಾತು ಅಲ್ಲ, ಅದು ಪ್ರೀಂಗ್ ಪ್ರೀಣನೆ ಎನ್ನುವ ಧಾತುವಿನಿಂದಾಗಾದ ರೂಪ ಅದು. ಇದೆಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯ. ಅವರು ಆಚಾರ್ಯರದಕ್ಕೆ ಅರ್ಥ ಹೇಳ್ತಾ ಆ ಪೃಣಧಾತುವಿಗೆ ದಾನಾರ್ಥದಲ್ಲಿ ಇಲ್ಲಿ ಹೇಳಿರುವಂಥದ್ದು. ಆ ಸೂಕ್ತವೂ ಹಾಗೇ ಇದೆ. ಯಾರು ದಾನಾರ್ಥಿಯಾಗಿ ಬಂದು ಹಸಿವೆಯಿಂದಾಗಿ ಊರೂರು ತಿರುಗ್ತಾ ಬಂದು ನನಗೆ ಅನ್ನದಾನ ಮಾಡಿ ಅಂತ ಯಾರು ಕೇಳ್ತಾನೆ ಅವನಿಗೆ ಅನ್ನವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಪ್ರಸಂಗವೂ ಸರಿಯಾಗಿದೆ. ಆ ಶಬ್ದಕ್ಕೆ ಆ ಅರ್ಥ ಸರಿಯಾಗಿ ಕೂಡುತ್ತೆ. ದಾನ ಕೊಡ್ತಿದ್ದಾರೆ ಅನ್ನೋ ಅರ್ಥವೇ ಅಲ್ಲಿ ಸ್ಪಷ್ಟವಾಗಿದೆ. ಹಾಗಾಗಿ ಅದಕ್ಕೆ ಅರ್ಥ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಹೇಳಿದರೆ ಇವ್ರು ಕಾಯ್ತಾ ಇರ್ತಾರೆ, ಹೇಗೆ ಇವರನ್ನು ಸೋಲಿಸಬೇಕು ಅಂತ ಗೊತ್ತಾಗೋದಿಲ್ಲ ಇವ್ರಿಗೆ. ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಮೊದಲೇ ಕಾಯ್ತಾ ಇದ್ರು. ಈ ಮಂತ್ರವನ್ನು ಹೇಳಿ ಆಚಾರ್ಯರು ಯಾವಾಗ ಅದಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗಲೇ ಅವರೆಲ್ಲ ಸೋತಂತ ಆಗೋಗಿತ್ತು, ಎಲ್ಲ ಸೋತ ಆಗಿತ್ತು. ಬಹುಶಃ ಈ ಥರದ ಒಂದು ಋಗ್ವೇದದ ಮಂತ್ರವನ್ನು ಹೇಳಿ ಅದಕ್ಕೆ ಅರ್ಥ ಹೇಳ್ತಾರೋ ಇಲ್ವೋ ಅಂತ ಇದೆಲ್ಲ ಪರೀಕ್ಷೆ ಮಾಡೋದು. ಹಿಂದೆನೂ ಒಬ್ರು ಹಾಗೆ ಕೇಳಿದ್ದಿದ್ದು, ಐತರೆಯ ಸೂಕ್ತಾರ್ಥವನ್ನು ಹೇಳಬೇಕು ಅಂತ ಕೇಳಿದ್ರು. ಇವರು ಈ ಥರದ ಸೂಕ್ತವನ್ನು ಹೇಳಿ ಅಂತ, ಯಾಕೆಂದ್ರೆ ವೇದ ಮಂತ್ರ ಹೇಳ್ತಾರೆ, ಅದರಲ್ಲಿ ಯಾವುದೋ ಮಧ್ಯದಿಂದ ತೆಗೆದು ಒಂದನ್ನು ಕೇಳಿ ಇವರಿಗೆ ಗೊತ್ತಿಲ್ಲ ಅಂತ ಅನ್ಸೋಣ ಅಂತ ಆ ಒಂದು ನಿಟ್ಟಿನಲ್ಲೇ ಇವರು ಕೇಳಿದಾಗ ಆಚಾರ್ಯರು ಅದಕ್ಕೆ ಅರ್ಥ ಹೇಳ್ತಾ ಅವರೆಲ್ಲ ತಿಳ್ಕೊಂಡಿದ್ದ ಅರ್ಥ. ಅಷ್ಟೇ ಅಲ್ಲದೆ ಹಿಂದಿನ ಭಾಷ್ಯಗಳಲ್ಲಿ ಇದೇ ರೀತಿಯಾಗಿ ಅರ್ಥ ಬರೆದಿದ್ದಾರೆ. ಭಾಷ್ಯ ಭರಿತ ವೇದಗಳಿಗೆ ಅದನ್ನು ಪಾಲನ ಪೂರ್ಣಯೋಹೋ ಅನ್ನುತ್ತಾ ಅದಕ್ಕೆ ಆ ಅರ್ಥ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಹೇಳುವ ಈ ದಾನಾರ್ಥದಷ್ಟು ಶುದ್ಧವಾಗಿ ಅದ್ಯಾವುದು ಕೂಡ ಅರ್ಥ ಸರಿ ಹೊಂದೋದೇ ಇಲ್ಲ. ಅದಕ್ಕೆ ಆಚಾರ್ಯರು ಹೇಳುವ ಆ ಧಾತುವಿಗೆ ದಾನಾರ್ಥದಲ್ಲೇ ಬಂದಿರೋದು ಅಂತ ಏನು ಹೇಳ್ತಾರೆ, ಬೇರೆ ಯಾರೂ ಕೂಡ ಹೇಳಿದ ಅರ್ಥಗಳು ಅದಕ್ಕೆ ಸರಿಯಾಗಿ ಕೊಡೋದಿಲ್ಲ. ಇವರು ಅದನ್ನು ತಿಳ್ಕೊಂಡಿದ್ದಿದ್ದು ಈ ಥರ, ಅದು ಪ್ರೀಂಗ್ ಪ್ರೀಣನೆ ಅನ್ನೋದರಿಂದಾಗಿ ಆಗಿರುವಂತಹ ರೂಪ. ನೀವು ಹೇಳುವ ಅರ್ಥ ತಪ್ಪಿದೆ, ಏನೋ ಎಲ್ಲರನ್ನ ಸೋಲಿಸಿ ಎಲ್ಲರನ್ನ ಗೆಲ್ಬೋದು ಅನ್ನುವ ಒಂದು ವಿಶ್ವಾಸದಲ್ಲಿ ನೀವು ಇದಕ್ಕೆ ಅರ್ಥವನ್ನೇ ತಿಳ್ಕೊಂಡಿಲ್ಲ, ನಿಮಗೆ ವ್ಯಾಕರಣ ಶಾಸ್ತ್ರದ ಪರಿಚಯವೇ ಇಲ್ಲ. ಈ ಥರ ವಾದ ಪ್ರಾರಂಭ ಮಾಡ್ತಾರೆ ಅವರು. ಯಾಕೆಂದರೆ ಅವರಿಗೆ ತರ್ಕ ವೇದಾಂತಗಳ ಪರಿಚಯ ಗೊತ್ತಾಗಿತ್ತು, ಇನ್ನು ವೇದ ಮಂತ್ರ ಅದಕ್ಕೆ ಬೇಕಾದ ಅರ್ಥ ಅದರ ಬಗ್ಗೆಯೂ ಗೊತ್ತಾಗಿತ್ತು. ಆದರೆ ಈಗ ಇವರು ವ್ಯಾಕರಣದಲ್ಲಿ ಇವರಿಗೆ ಅಷ್ಟು ಪರಿಣಿತಿ ಇಲ್ಲ ಅಂತ ಇವರು ಅನ್ಕೊಂಡ್ರು. ಇವರು ಅರ್ಥ ಆಚಾರ್ಯರು ಯಾವಾಗ ಅದಕ್ಕೆ ಪೃಣಧಾತುವಿಗೆ ದಾನ ಅನ್ನುವ ಅರ್ಥದಲ್ಲಿ ಇದನ್ನು ಹೇಳಬೇಕು ಅಂತ ಹೇಳಿದ್ರು, ಎಲ್ಲ ಪಂಡಿತರಲ್ಲಿದ್ದವರೆಲ್ಲ ಕಾಯ್ತಾ ಇದ್ರು. ಏನಾದ್ರೂ ಚಿಕ್ಕ ತಪ್ಪು ಸಿಕ್ಕರೆ ಸಾಕು, ಒಂದು ಮಾತಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಸ್ಪಷ್ಟವಾಗಿ ಹತ್ತತ್ತು ವಾಕ್ಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ, ಮಧ್ಯದಲ್ಲಿ ತಪ್ಪಾಗುತ್ತೆ. ಆದರೆ ಆಚಾರ್ಯರು ಹಾಗಲ್ಲ, ಒಂದು ಸತಿಯೋ ಅಪ್ಪಿತಪ್ಪಿಯೂ ತಪ್ಪನ್ನು ಮಾತಾಡಿದವರೇ ಅಲ್ಲ. ಹಾಗಾಗಿ ಇಲ್ಲಿ ಅವ್ರು ಕಾಯ್ತಾ ಇದ್ರು ಏನಾದರೂ ಸಿಗಲಿ ಅಂತ ಒಂದು ಅವಕಾಶ. ತಕ್ಷಣ ಇವರಿಗೆ ಸಿಕ್ಕದ್ದಿದ್ದೇನೆ, ಈ ಅರ್ಥ ಹೇಳ್ತಾ ಇದ್ದೀರಲ್ಲ ಇದು ಸರಿ ಹೋಗೋದಿಲ್ಲ ಅಂತ ಎಲ್ಲ ವಿದ್ವಾಂಸರು ಪ್ರಶ್ನೆ ಮಾಡಬೇಕಾದ್ರೆ ಯಾವುದೋ ಬೇರೆ ಊರಿನ ಒಬ್ಬ ವಿದ್ವಾಂಸ ಮಾತ್ರ ಬಂದು ಪ್ರಶ್ನೆ ಮಾಡ್ದ, ಅದು ಇವರೇ ಕಳಿಸಿದ್ರು ಇದಕ್ಕೆ ಅರ್ಥ ಕೇಳಬೇಕು ಅಂತ. ಆಚಾರ್ಯ ಅರ್ಥ ಹೇಳಿದ ತಕ್ಷಣ ಅಲ್ಲಿದ್ದವರೆಲ್ಲ ಬರ್ತಾರೆ ಇವರ ಮೇಲೆ ವಾದ ಮಾಡ್ಲಿಕ್ಕೆ. ಓ ತಪ್ಪಾಗಿ ಹೇಳ್ತಾ ಇದ್ದಾರೆ, ಇವರಿಗೆ ವ್ಯಾಕರಣ ಪರಿಜ್ಞಾನವೇ ಇಲ್ಲ, ವ್ಯಾಕರಣ ಶಾಸ್ತ್ರವೇ ಗೊತ್ತಿಲ್ಲ, ಮತ್ತೇನು ಇವರು ಅರ್ಥ ಮಾಡ್ತಾರೆ ಹಾಗೆ ಹೀಗೆ ಅಂತ ಅವರ ಮೇಲೆ ವಿಪರೀತವಾಗಿ ಆಕ್ಷೇಪಗಳನ್ನು ಮಾಡ್ತಾ ಅವಕಾಶವೇ ಕೊಡದ ಹಾಗೆ ಅವರ ಮೇಲೆ ನಿರಂತರವಾಗಿ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ ಜಿಗೀಷು ಮಥ ವಿಪ್ರಮದ ಪ್ರೀಂಗ್ ಧಾತುಮೇಶ ನಿಗದಂತ ಮುವಾಚ. ತಮ್ ಜಿಗೀಷು ಗೆಲ್ಬೇಕು ಅವರನ್ನು ಹೇಗಾದ್ರೂ ಮಾಡಿ ಅಂತ ಕಾಯ್ತಿದ್ದವರಿಗೆ ಇದೊಂದು ದೊಡ್ಡ ಸುವರ್ಣಾವಕಾಶ ಅಂತ ಅನ್ಕೊಂಡ್ರು. ತಕ್ಷಣ ಎಲ್ಲ ವಾದ ಮಾಡ್ತಾ ಇದ್ದಾರೆ. ಆಚಾರ್ಯರು ಮಾತ್ರ ಯಾವುದೇ ವಿಚಲಿತರಾಗಲೇ ಇಲ್ಲ. ಯಾಕೆಂದ್ರೆ ಅವರು ಒಂದು ಅರ್ಥ ಹೇಳಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮಾಣ ಸಹಿತವಾಗಿ ಅವರು ಮಾತಾಡೋದು. ಹಿಂದಿಂದ ಅದನ್ನು ನೋಡ್ಕೊಂಡು ಬಂದಿದ್ದೀವಿ ನಾವು. ಏನೇ ಮಾತಾಡಿದ್ರು ಆಚಾರ್ಯರು ಮಾತ್ರ ಪುರಾಣದ ವಾಕ್ಯಗಳನ್ನ ಅಥವಾ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಅದಕ್ಕೆ ಬೇಕಾದ ಪ್ರಮಾಣಗಳನ್ನೇ ಕೊಟ್ಟು ಮಾತಾಡೋರು ಹೊರತು ಸುಮ್ಮನೆ ನನ್ನಲ್ಲಿ ದೊಡ್ಡ ಪಾಂಡಿತ್ಯ ಇದೆ ಅಂತ ಮಾತಾಡೋರು ಯಾವತ್ತೂ ಅಲ್ಲ ಆಚಾರ್ಯರು. ಹಾಗಾಗಿ ಅವರು ಏನು ಯಾವ ರೀತಿಯಲ್ಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ನೂರಾರು ಜನ ವಿದ್ವಾಂಸರು ಕೂಗಾಡ್ತಾ ಇದ್ದಾರೆ, ಇದು ಹೀಗಲ್ಲ, ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಸುಮ್ಮನೆ ದೊಡ್ಡ ವಿದ್ವಾಂಸರು ಅಂತ ಎಲ್ಲ ಕಡೆ ಪ್ರಚಾರ ಆಗಿದೆ ಹಾಗೆ ಹೀಗೆ ಅಂತ ಕೂಗಾಡ್ತಾ ಇದ್ದಾರೆ. ಆಚಾರ್ಯರು ಮಾತ್ರ ಶಾಂತವಾಗಿ ಗಂಭೀರವಾಗಿ ಕೂತಿದ್ದಾರೆ, ಒಂದೇ ಒಂದು ಮಾತಾಡಲಿಲ್ಲ, ಒಂದು ಉತ್ತರ ಕೊಡ್ತಾರೆ. ಇವರೆಲ್ಲ ಇಷ್ಟು ಗಲಾಟೆಗಳನ್ನು ಮಾಡಿದ್ ನೋಡಿ ಹಾಗಾದ್ರೆ ಇವರಿಗೆ ಉತ್ತರ ಕೊಡಬೇಕು ಅಂತ ಗೊತ್ತಾಗಿ ಅಪಹಾಸ್ಯ ಮಾಡ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನು ಕವಿಗಳು. ಆ ಮಧ್ವಾಚಾರ್ಯರ ಅಭಿಪ್ರಾಯವನ್ನ ಆ ಹೇಳುವ ರೀತಿ ಅದು ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಪ್ರಾಧಿಭೇದಮವಿದನ್ ಗುಣಯತ್ವಂ
ಮೂಢಪಾಂಸು ಶುಲಿಕಂ ಲಿಪಿ ಸಂಘಂ ಭರ್ತ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರಾಕುಲಧಿಯೋ ಜಡಯನ್ ಸಹ. ಅವರೆಲ್ಲ ನೋಡ್ತಾ ಇದ್ರು, ಇವರು ಆ ಒಬ್ಬ ವ್ಯಕ್ತಿ ಯಾರು ಎದುರುಗಡೆ ಇವರೆಲ್ಲ ಕಳಿಸಿ ನಿಲ್ಸಿದ್ರು ಪಾಪ ಬೇರೆ ಊರಿನ ವ್ಯಕ್ತಿಯನ್ನ, ಅವನನ್ನ ನೋಡಿ ಇವರು ಅವನನ್ನು ಕುರಿತು ಹೇಳ್ತಾರೆ, ನೋಡಪ್ಪ ನಿನಗೆ ಅಕ್ಷರ ಪರಿಜ್ಞಾನವೇ ಇಲ್ಲ ಅಂತ ಅನ್ಸತ್ತೆ ಅಂತ, ನಿನಗೆ ಅಕ್ಷರಗಳ ಜ್ಞಾನವೇ ಇಲ್ಲ, ನೀನು ಇಷ್ಟು ಸೂಕ್ತಾರ್ಥ ಹೇಳಬೇಕು ಅಂತ ನನ್ನ ಹತ್ರ ಬಂದಿದೆಯಾ, ಈ ಸೂಕ್ತಕ್ಕೆ ಏನರ್ಥ ನೀವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಹಾಗೆ ಹೀಗೆ ಅಂತ ಅನ್ಕೊಂಡು ನನ್ನ ಹತ್ರ ಬಂದಿದೆಯಾ ನೀನು. ಆದರೆ ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಅಂತಾರೆ ಅವರು. ನೀನು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ನಿನಗೆ ಅಕ್ಷರ ಜ್ಞಾನವೇ ಇಲ್ಲ. ನೀನೇನು ಹೇಳ್ತಿದ್ಯಾ ಅಂದರೆ ಅದು ಪೃಣಧಾತು, ಅದು ದಾನಾರ್ಥದಲ್ಲಿ ಬಂದಿದೆ ಅಂತ, ಅಲ್ಲಿ ಪ್ರಸಂಗವೂ ಆಗಿದೆ, ಅದು ಎಲ್ಲ ಸರಿ ಹೊಂದುತ್ತಾ ಇದೆ. ನೀನು ಹೇಳ್ತಿದ್ಯಾ ಪ್ರೀಣನೆ ಅನ್ನೋದರಿಂದ ಪೃಣುಯಾತ್ ಅಂತ ಆಗಿದೆ ಅಂತ. ಶಬ್ದಗಳು ಬರದು ಅವ್ರು ಹೇಳ್ತಾರೆ ನೋಡು, ಪ್ರೂಗೂ ಪ್ರೀಗೂ ವ್ಯತ್ಯಾಸ ಇದೆ. ಪೃಣುಯಾತ್ ಅಂತ ಅಲ್ಲಿರೋದು, ಪ್ರೀಣಿಯಾತ್ ಅಂತ ಇರೋದಲ್ಲ ಅಲ್ಲಿ. ಪ್ರೂ ಬೇರೆ, ಪ್ರೀ ಬೇರೆ, ಪ್ರೂ ಬೇರೆ. ಒಂದೊಂದು ಅಕ್ಷರ ವ್ಯತ್ಯಾಸ ಆಗ್ತಿದ್ದ ಹಾಗೆ ಬರೆಯೋದರಲ್ಲಿ ಆ ಅಕ್ಷರದಿಂದ ಬರುವ ಅರ್ಥವು ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿರುವ ಅಕ್ಷರ ಅದು ಹೊರತು ಪ್ರೀ ಅಲ್ಲ. ಅದು ಹೇಗೆ ತಾನೇ ಪ್ರೀಣನೆ ಅನ್ನೋದ್ರಿಂದಾಗಿ ಪೃಣುಯಾತ್ ಅನ್ನುವ ರೂಪ ಆಗತ್ತೆ. ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ನೀನು ದೊಡ್ಡ ವಿದ್ವಾಂಸ ಬಂದಿದ್ಯಾ, ಇಷ್ಟು ಜನ ದೊಡ್ಡ ಸಭೆಯಲ್ಲಿ ಇಷ್ಟು ಜನ ವಿದ್ವಾಂಸರ ಮುಂದೆ ಪ್ರಶ್ನೆ ಮಾಡಿ ನೀನು ಕೇಳ್ತಿರೋದೇನೆಂದ್ರೆ ಅದು ಹೇಗಾಗತ್ತೆ ಅನ್ನೋದನ್ನ ನೀನು ಆಲೋಚನೆ ಮಾಡಬೇಕಲ್ವಾ. ವಾದ ಮಾಡಲಿಕ್ಕೆ ಅಂತ ಬಂದ ವ್ಯಕ್ತಿ ನೀನು, ನಾನು ಹೇಳಿದ್ದು ಸರಿಯೋ ಇಲ್ವೋ ಯಾವುದನ್ನು ವಿಮರ್ಶೆ ಮಾಡದೆ ಸುಮ್ಮನೆ ನನ್ನನ್ನು ಗೆಲ್ಲಬೇಕು ಅಂತ ಅಷ್ಟೇ ಉತ್ಸಾಹದಲ್ಲಿ ಸೀದಾ ಬರೋದು, ಬಂದ ತಕ್ಷಣ ಅದು ಪ್ರೀಣನೆ ಎನ್ನುವುದರಿಂದಾಗಿ ಪೃಣುಯಾತ್ ಅಂತ ರೂಪ ಆಗಿದೆ ಅಂದರೆ ನಂಬಲಿಕ್ಕಾದ್ರೂ ಸಾಧ್ಯನಾ? ಪ್ರೀಯಲ್ಲಿ ಆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೇ ಅದರಲ್ಲಿ ವ್ಯತ್ಯಾಸ ಇದೆ. ಬರಿಬೇಕಾದ್ರಂತೂ ಅದರ ಸ್ಪಷ್ಟತೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ, ಸರಿಯಾಗಿ ಅದರ ಸ್ಪಷ್ಟತೆ ಕಾಣ್ತಾ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ, ಕಣ್ಣಿಗೆ ಕಾಣುವಂಥದ್ದಾಗಿರ್ಬೇಕಾದ್ರೆ ನೀನು ಅದು ಹೇಗೆ ಪ್ರೀಣನೆ ಅನ್ನೋದ್ರಿಂದಾಗಿ ಇದಾಗತ್ತೆ ಅಂತ ಅದು ಹೇಗೆ ಹೇಳಿದೆ ನೀನು ಅಂತ ಅವನನ್ನ ಪ್ರಶ್ನೆ ಮಾಡಿದರ ಉದ್ದೇಶ ಅವರಷ್ಟೇ ಹೇಳೋದಿಲ್ಲ. ಆಮೇಲೆ ಹೇಳ್ತಾರೆ, ಒಂದು ಕೆಲಸ ಮಾಡು ಅಂತಾರೆ. ನೀನು ಇಷ್ಟು ದೊಡ್ಡ ವಿದ್ವಾಂಸ ಆಗ್ಲಿಕ್ಕೆ ನಿನಗೆ ನಿಜವಾಗ್ಲೂ ನೀನಿಷ್ಟು ವಿದ್ವಾಂಸನಾಗಿ ಇಂಥ ತಪ್ಪು ಮಾಡಬಾರ್ದು. ಆದ್ರೂ ಮಾಡಿದೆಯಲ್ಲ, ಒಂದು ಕೆಲಸ ಮಾಡು, ಇದನ್ನು ತಿದ್ಕೊಳ್ಳಿಕ್ಕೆ ನಿಂಗೆ ಅವಕಾಶ ಇದೆ. ಏನು ಮಾಡು ಅಂದರೆ ಮೂಢ ಪಾಂಸುಷು ಲಿಖನ್ ಲಿಪಿ ಸಂಗಮ್, ಒಂದು ಮಣ್ಣನ್ನು ಹರಡಿ ಅದರಲ್ಲಿ ಮತ್ತೆ ಪ್ರೀ ಅಂತ ಬರೆದು ಅಭ್ಯಾಸ ಮಾಡ್ಕೊ. ಪ್ರೀ ಅಂತ ಒಂದು 10-15 ಸತಿ ಬರೆದ್ರೆ ಆ ಅಕ್ಷರಗಳಲ್ಲಿರುವ ವ್ಯತ್ಯಾಸ ನಿನಗೆ ಗೊತ್ತಾಗತ್ತೆ. ಆಮೇಲೆ ನೀನು ಬಂದು ಅದು ಪ್ರೀಣನೆಯಿಂದ ಆಗಿದ್ದೋ ಅಥವಾ ಅದು ದಾನಾರ್ಥವಾಗಿ ಪೃಣುಯಾತ್ ಅಂತ ಬಂದಿದ್ದೋ ಅದ್ರ ಬಗ್ಗೆ ಪೃಣದಾನೆ ಅನ್ನೋದ್ರಿಂದ ಆಗಿದ್ದೋ ಅದೆಲ್ಲ ಆಮೇಲೆ ವಿಮರ್ಶೆ ಮಾಡೋದು. ಮೊದಲು ಅಕ್ಷರ ಜ್ಞಾನ ತಿಳ್ಕೋ ಅಂತ ಅವನಿಗೆ ಬೈತಾರೆ ಆಚಾರ್ಯರು. ಅಷ್ಟೂ ಗೊತ್ತಿಲ್ಲದೆ ವಾದ ಮಾಡ್ಲಿಕ್ಕೆ ಬಂದಿದೆಯಾ ಅಂತ ಅವನ ಅಪಹಾಸ್ಯ ಮಾಡ್ತಾರೆ. ಅವನನ್ನು ಮಾತ್ರ ಮಾಡೋದಲ್ಲ ಮತ್ತೆ, ಯಾಕೆಂದ್ರೆ ಆಚಾರ್ಯರಿಗೆ ಗೊತ್ತು ಇವನನ್ನ ಮುಖ ಮಾತ್ರ ಮಾಡಿರೋದು, ಹಿಂದೆ ಕೂತಿದಾರಲ್ಲ ಈ ವಿದ್ವಾಂಸರ ಗಣ, ಇವರೆಲ್ಲ ಸೇರಿ ಪಾಪ ಇವನನ್ನ ಮುಂದಕ್ಕೆ ಕಳಿಸಿರೋದು. ಇವನು ವಾಸ್ತವಿಕವಾಗಿ ಇವರು ಬಂದಿರೋದು ಅಲ್ಲ, ಅದು ಗೊತ್ತಾಗತ್ತೆ. ಅದು ಗೊತ್ತಾಗಿ ಅವರನ್ನೆಲ್ಲ ನೋಡಿ ಒಂದ್ಸತಿ ಜೋರಾಗಿ ನಗ್ತಾರಷ್ಟೇ, ಮಂದಹಾಸ, ಅವರನ್ನು ನೋಡಿ ನಗ್ತಾರೆ, ಅರ್ಥ ಮಾಡ್ಕೊಳ್ಳಿ ಅಂತ. ಅಷ್ಟು ಜನ ಕೂಗಾಡಿದ್ರು. ಇದಕ್ಕೆ ಮುಂಚೆ ನಡೆದ ಪ್ರಸಂಗ ನೋಡಿದರೆ ಅಷ್ಟು ಜನ ಅವರ ಮೇಲೆ ಒಟ್ಟಿಗೆ ಕೂಗಾಡ್ತಾ ಬಂದರು, ಗಲಾಟೆ ಮಾಡಿದ್ರು. ಇವರು ಸೌಮ್ಯವಾಗಿದ್ದೇ ಬಹಳ ಅವರಿಗೆ ಬುದ್ಧಿ ಬರಬೇಕು. ಆ ಮಾತಾಡಿದರೆ ಅದು ಎದೆ ಒಳಗಡೆ ಹೋಗಬೇಕು, ಅಂಥ ಮಾತನ್ನಾಡ್ತಾರೆ. ಕೆಲವರಿಗೆ ತಲೆ ಒಳಗಡೆ ಎದೆ ಒಳಗಡೆ ಹೋಗುವ ಹಾಗೆ ಮಾತಾಡಬೇಕು, ಕಿವಿ ಒಳಗಡೆ ಮಾತ್ರ ಹೋದ್ರೆ ಬಿಟ್ಬಿಡ್ತಾರೆ ಅದನ್ನು. ಈ ಆಚಾರ್ಯರು ಹೇಳಿದ ಮಾತು ಹೇಗಿತ್ತು ಅಂದರೆ, ಇಷ್ಟೆಲ್ಲ ವಿದ್ವಾಂಸರು ಕೂತಿದ್ದೀರಾ, ನಾನು ಹೇಳಿದ ಧಾತು, ನಾನು ಏನು ಪ್ರಯೋಗ ಮಾಡ್ತಾ ಇದ್ದೀನಿ, ನಾನು ಯಾವ ಶಬ್ದವನ್ನು ಹೇಳ್ತಾ ಇದ್ದೀನಿ, ಆ ಶಬ್ದದ ಉಚ್ಚಾರ ಹೇಗಿದೆ ಅದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಬರದೇ ಇದ್ಮೇಲೆ ನೀವೆಲ್ಲ ವಿದ್ವಾಂಸರಾಗಿ ಇಷ್ಟು ಜನ ಇಲ್ಲಿ ಕೂತ್ಕೊಂಡು ನನ್ನನ್ನು ಪ್ರಶ್ನೆ ಮಾಡೋದಂತೆ, ಇದಕ್ಕೆ ಅರ್ಥ ಕೇಳೋದಂತೆ, ಆಮೇಲೆ ನನ್ನ ಮೇಲೆ ವಾದಕ್ಕೆ ಬರೋದಂತೆ, ಇಷ್ಟನ್ನು ಬಾಯ್ಬಿಟ್ಟು ಹೇಳಲಿಲ್ಲ. ಸುಮ್ಮನೆ ಅವರನ್ನು ನೋಡಿ ಮಂದಹಾಸ, ಅವರನ್ನು ನೋಡಿ ನಗ್ತಾರಷ್ಟೇ ಆಚಾರ್ಯರು. ಅವರ ಜೊತೆ ಮಾತಾಡೋದು ಇಲ್ಲ, ಅವರನ್ನು ನೋಡಿ ಸುಮ್ಮನೆ ನಗ್ತಾರೆ. ಭರ್ತ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರಾಕುಲದಿಯೋ ಜಡಯನ್ ಸಹ. ಎಲ್ಲ ಜಡ, ಪೂರ್ತಿ ಸ್ತಬ್ಧರಾಗೋಗ್ತಾರೆ ಒಂದ್ಸತಿ. ಇಷ್ಟು ಚಿಕ್ಕ ವಿಷಯವನ್ನೇ ನಾವು ಆಲೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಂತ ಒಂದ್ಸತಿ ಎಲ್ರಿಗೂ ದಿಗ್ಭ್ರಾಂತರಾಗೋಗ್ತಾರೆ. ಹೌದಲ್ವಾ, ನಾವು ಒಂದು ಸತಿನಾದ್ರೂ ಆಲೋಚನೆ ಮಾಡಬೇಕಿತ್ತು ಅವ್ರ ಮೇಲೆ. ಅಷ್ಟು ಎಲ್ಲರೂ ದಬದಬ ಅಂತ ಹೋಗಿ ನೀವು ಹೇಳಿದ ತಪ್ಪು ಅಂತ 1000 ಜನ ಒಂದೇ ಧ್ವನಿಯಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಮುಂಚೆ ಇಷ್ಟು ಚಿಕ್ಕ ವಿಷಯ ಆಲೋಚನೆ ಮಾಡಬೇಕಿತ್ತಲ್ವ. ಅದನ್ನೂ ಮಾಡ್ದಲೆ ನಾವು ಹೇಗೆ ಈ ಥರ ಮಾಡಿದ್ವಿ ಅಂತ ಎಲ್ರಿಗೂ ಒಂಥರ
ಸಾಮಾನ್ಯವಾಗಿ ಹೇಳೋದಾದ್ರೆ ಸಾಮಾನ್ಯರು ಹೇಳ್ತಿರ್ತಾರೆ, ಏನೋ ಗಾಳಿ ಗೀಳಿ ಹೊಡೆದವರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರಲ್ಲ ಒಂದೇ ಸತಿ, ಆ ಥರ ಏನು ಮಾತಿಲ್ಲ ಕಥೆ ಇಲ್ಲ, ಇಡೀ ಸಭೆ ಸ್ತಬ್ಧ ಆಚಾರ್ಯರ ಒಂದೇ ಮಾತಿಗೆ. ಅದರ ಜೊತೆಗೆ ಅವ್ರು ಹೇಳಿದ್ದೇನೆಂದ್ರೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ಕೊಳ್ಳಿ. ನೀವೀಗೆಲ್ಲ ವಿದ್ವಾಂಸರು ಅಂತ ಅನ್ಕೊಂಡ್ಬಿಟ್ಟಿದ್ದೀರ ಅಷ್ಟೇ, ಮೊದಲು ಎಲ್ಲ ನೀವು ಮನೆಗೆ ಹೋಗಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿ, ಪ್ರೀಗೂ ಇರುವ ವ್ಯತ್ಯಾಸವನ್ನು ಮೊದಲು ಕಂಡುಕೊಳ್ಳಿ, ಆಮೇಲೆ ವಾದ, ಆಮೇಲೆ ಮಿಕ್ಕಿದ್ದೆಲ್ಲ. ಬೇಸಿಕ್ ಮೊದಲು ಏನಿದೆ ಆ ವಿಷಯ ತಿಳ್ಕೊಳ್ಬೇಕು, ಆಮೇಲೆ ಅದರ ಮೇಲೆ ವಾದ ಮಾಡಬೇಕು. ಸುಮ್ಮನೆ ವಾದ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ, ಅರ್ಥ ಇಲ್ಲ. ವಿಮರ್ಶೆ ಮಾಡಿ. ಈ ಥರ ಆಚಾರ್ಯರು ಅವರನ್ನು ಒಂದ್ಸತಿ ಗದರಿಸ್ತಾರೆ. ಯಾಕೆಂದ್ರೆ ಇಷ್ಟು ಜನ ಕೂಗಾಡ್ತಾ ಇದ್ರೆ ಅವರು ಗದರಿಸಿ ಅಲ್ಲಿರುವ ಎಲ್ಲ ಸುತ್ತ ಇದ್ದ ವಿದ್ವಾಂಸರನ್ನು ನೋಡಿ ಮಂದಹಾಸ ಬೀರ್ತಾರೆ. ಮುಂದೆ ಏನಾಗತ್ತೆ ಅನ್ನೋದನ್ನು ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.